ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಬಜಾಜ್ ಅವರ ಪಲ್ಸರ್ ಗಾಡಿ ಇದು. ಇದನ್ನ N250 ಅಂತಾರೆ. ಇದು 2024 ಹೊಸ ಮಾಡಲು, ಬಟ್ ಆಲ್ರೆಡಿ ಲಾಂಚ್ ಆಗಿ ಒಂದು 2 ವರ್ಷ ಆಯಿತು. ಒಳ್ಳೆ ಸಕ್ಸಸ್ಫುಲ್ ಗಾಡಿ ಅಂತಲೇ ಹೇಳಬೇಕು. ಬಿಕಾಸ್ 150cc ಥರ ಕಮ್ಮಿ ಪವರೂ ಇಲ್ಲ, ಅದೇ ಥರ 400cc ಡಾಮಿನರ್ ಥರ ಜಾಸ್ತಿ ಪವರೂ ಇಲ್ಲ. ಒಳ್ಳೆ ಮಿಡ್ಲಲ್ಲಿ ಕೂರುತ್ತೆ, ಕ್ವಾರ್ಟರ್ ಲೀಟರ್ ಅಂತಾರೆ ಇದನ್ನ. ಬಟ್ ಪಲ್ಸರ್ ಆಲ್ರೆಡಿ ಲಾಂಚ್ ಆಗಿ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 20-23 ವರ್ಷ ಆಗೋಯ್ತು. ಆವತ್ತಿಂದ ಒಳ್ಳೆ ಹಾಲು ಕರ್ದಂಗೆ ಕರಿತಾ ಇದ್ದಾರೆ ಈ ಬ್ರ್ಯಾಂಡ್ನ ಇಟ್ಕೊಂಡು, ಪಲ್ಸರ್ ಅನ್ನೋ ಒಂದು ಟ್ಯಾಗ್ ಲೈನ್ನ ಇಟ್ಕೊಂಡು. ಬಟ್ ಗಾಡಿನೂ ಅದೇ ಥರ ಚೆನ್ನಾಗಿದೆ, ಒಳ್ಳೆ ಟಾರ್ಕಿ, ಒಳ್ಳೆ ಲುಕ್ಸು. ಈ ಗಾಡಿ ನೋ ಡಿಫ್ರೆಂಟ್. ಸೊ 2 ವರ್ಷಕ್ಕೆ ಮುಂಚೆ ಲಾಂಚ್ ಆಗಿರೋ ಗಾಡಿಗೆ ಈ ಗಾಡಿಗೆ ತುಂಬ ಮೆಕ್ಯಾನಿಕಲ್ ಅವ್ರ ಹಾರ್ಡ್ವೇರ್ ಚೇಂಜಸ್ನ ಮಾಡಿದ್ದಾರೆ, ಒಳ್ಳೆ ಸೇಫ್ಟಿ ಫೀಚರ್ಸ್ನು ಕೊಟ್ಟಿದ್ದಾರೆ. ಬಟ್ ಬೆಲೆ ಮಾತ್ರ ಇನ್ಕ್ರೀಸ್ ಆಗಿಲ್ಲ. ಬಟ್ ಈ ಗಾಡಿ ಬೆಲೆ ಬಂದು 1,50,220-250 ರೂಪಾಯಿ ಏನೋ ಇದೆ. ಎಂಥದ್ದು ಇನ್ಕ್ರೀಸ್ ಆಗಲಿಲ್ಲ. ಹಳೆ ಮಾಡೆಲ್ ಕಾಸ್ಟು ಅದೇ ಇತ್ತು, ಈ ಮಾಡೆಲ್ ಕಾಸ್ಟು ಒಂದು 500 ರೂಪಾಯಿ ಏನೋ ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಥಿಂಗ್ಸ್ ಫಸ್ಟ್, ಗಾಡಿ ಲುಕ್ಸ್ ಬಗ್ಗೆ ಮಾತಾಡೋಣ. ಪಲ್ಸರ್ 250 ರೆಡ್ ಕಲರ್ ಇದೆ. ಈ ಗಾಡಿ ಥರನೇ ನಮ್ಮ ಸಬ್ಸ್ಕ್ರೈಬ್ ಬಟನ್ ಕೂಡ ರೆಡ್ ಕಲರ್ ಇದೆ. ಅದನ್ನು ಹೊಡೆದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರದೀಪ್ ಆನ್ ವೀಲ್ಸ್ ಕನ್ನಡ. ಇದೇ ತರ ತುಂಬಾ ರಿವ್ಯೂಸ್ನ ನಾವು ಕನ್ನಡದಲ್ಲಿ ಹಾಕ್ತಾನೆ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಗ್ರಾಫಿಕ್ಸ್ ನ ಇಂಪ್ರೂವ್ ಮಾಡಿದ್ದಾರೆ. ಸೊ ನೋಡಿ, ಈಗ ಕಲರ್ಸ್ ಗೆ 3 ಕಲರ್ಸ್ ಬರುತ್ತೆ, ಬ್ಲ್ಯಾಕ್, ವೈಟ್ ಮತ್ತೆ ಈ ರೆಡ್. ಈ ರೆಡ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಗ್ರಾಫಿಕ್ಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. 250cc ಅಂತ ಗೊತ್ತಾಗುತ್ತೆ. ಬಿಕಾಸ್ ನೆಕ್ಸ್ಟ್ ಬಜಾಜ್ ಅವರು 400 ಲಾಂಚ್ ಮಾಡ್ತಿದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಅದುವರೆಗೂ ಇದು ಬಿಗ್ಗೆಸ್ಟ್ ಪಲ್ಸರ್ ಆಗಿರುತ್ತೆ 250. ಬಿಕಾಸ್ ನೆಕ್ಸ್ಟ್ 400 ಅವ್ರು KTM ಇಂಜಿನ್ ಜೊತೆ ಲಾಂಚ್ ಮಾಡ್ತಾರಾ, ಇಲ್ಲ KTM ಇಲ್ಲ ಟ್ರಯಾಂಪ್ ಹೊಸ 400s ಬಂದಿದೆಯಲ್ಲ ಅದ್ರಲ್ಲಿ ಲಾಂಚ್ ಮಾಡ್ತಾರಾ, ಇಲ್ಲ ಡಾಮಿನರ್ ಇಂಜಿನ್ನೇ ಹಾಕಿ NS ಇಲ್ಲ N ಅಂತ ಲಾಂಚ್ ಮಾಡ್ತಾರಾ ಅಂತ ನೋಡಬೇಕು. ಮೇ 3ನೇ ತಾರೀಕು ಲಾಂಚ್ ಆಗ್ತಿದೆ. ಡೆಫಿನೆಟ್ಲಿ ನಾವು ಅಲ್ಲಿ ಇರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಇದ್ರೆ ನಿಮ್ಗೆ ಖಂಡಿತ ಕನ್ನಡದಲ್ಲಿ ಫಸ್ಟ್ ವಿಡಿಯೋ ಬರುತ್ತೆ. ಫ್ರಂಟ್ ಇಂದ ಹೋಗೋಣ. ಫಸ್ಟ್ ಆಫ್ ಆಲ್, ಈ ಗಾಡಿ ಲುಕ್ಸ್ ಒಳ್ಳೆ ಒಂದು ವುಲ್ಫ್ ಲುಕ್ ಇದೆ. ಸೊ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಬರುತ್ತೆ. ಸೆಂಟ್ರಲ್ ನಿಮಗೆ ಪ್ರೊಜೆಕ್ಟರ್ LED ಇದೆ. ಸೊ ಲುಕ್ಸ್ ಅಟ್ರಾಕ್ಟಿವ್. ಒಂಥರ ಯಮಹಾದಲ್ಲಿ MT ಡಿಸೈನ್ ಕೊಟ್ಟಿದ್ದಾರಲ್ಲ ಆ ಥರ ಇದೆ. ಬಟ್ ಲುಕ್ಸ್ ವೆರಿ ವೆರಿ ನೈಸ್ ಅಂತಾನೆ ಹೇಳಬೇಕು. ಬಟ್ ಏನು ಗೊತ್ತಾ, ಬಿಗ್ಗೆಸ್ಟ್ ಚೇಂಜ್ ಈ ಗಾಡಿಯಲ್ಲಿ ಆಗಿರೋದು ಈ ಸಸ್ಪೆನ್ಷನ್. ಮುಂಚೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾ ಇತ್ತು, ಈಗ ಅಪ್ಸೈಡ್ ಡೌನ್ ಫೋಕ್ಸ್ 37mm ಇದೆ. ಅದನ್ನು ವೈನ್ ಗೋಲ್ಡ್ ಕಲರಲ್ಲಿ ಕೋಟ್ ಮಾಡಿದ್ದಾರೆ. ನೋಡಕ್ಕಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಒಂಥರ ಹೊಂಡದು ಹಾರ್ನೆಟ್ ಲುಕ್ ಕೊಡ್ತಾ ಇದೆ. ಎಂಡ್ಯೂರೆನ್ಸ್ ಸಸ್ಪೆನ್ಷನ್ ಇದು. ಹಾಗೆ ಈ ಗಾಡಿಯಲ್ಲಿ ನಿಮಗೆ ಡ್ಯೂಯಲ್ ಚಾನಲ್ ABS ಸಿಗ್ತಾ ಇದೆ. ಸೊ ಇದು ಅಬೌಟ್ 300mm ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಹಾರ್ಡ್ವೇರ್ ಅಲ್ಲಿ ಯಾವ ತರ ಚೇಂಜಸ್ ಆಗಿಲ್ಲ, ಬಟ್ ಇದು ಪೆಟ್ರೋಲ್ ಡಿಸ್ಕ್ ನ ಇಂಟಿಗ್ರೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೈರ್ ಸೈಜ್ ಕೂಡ ಇನ್ಕ್ರೀಸ್ ಆಗಿದೆ. ಮುಂದೆ ಬಂದು ನಿಮಗೆ ಮುಂಚೆ 100 ಸೆಕ್ಷನ್ ಇರೋದು, 110/70 17 ಇಂಚ್ ಅಲಾಯ್ ವೀಲ್ಸು. ಈ ಸ್ಟಿಕ್ಕರಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಇದು MRF ಜ್ಯಾಪರ್ ಟೈರ್ಸು. ಸೊ ಓವರ್ ಆಲ್ ಫ್ರಂಟ್ ಲುಕ್ ಚೆನ್ನಾಗಿದೆ. ನೋಡಿ, ಇಲ್ಲಿ ರೆಡ್ ಇದೆ, ಬಟ್ ಇಲ್ಲಿ ನೋಡಿ ಮಡ್ ಗಾರ್ಡ್ಗೆ ಡಿಫ್ರೆಂಟ್ ಕಲರ್ ಸ್ಕೀಮ್ ಕೊಟ್ಟಿದ್ದಾರೆ. ನೋಡಕ್ಕೆ ತುಂಬಾ ಯೂತ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿದೆ. ಹಿಂದೆ ಬಂದ್ರೆ ನಿಮ್ಗೆ ಅಂಡರ್ ಬೆಲ್ಲಿನೂ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ರೆಡ್ ಬ್ಲ್ಯಾಕ್ ಸ್ಟಿಕ್ಕರಿಂಗ್ ಎಲ್ಲ ನೋಡಕ್ಕೆ ಚೆನ್ನಾಗಿದೆ. ಇದನ್ನ ಬಿಕಿನಿ ಫೇರಿಂಗ್ ಅಂತಾರೆ. ತುಂಬಾ ಫೇರಿಂಗೂ ಇಲ್ಲ, ಕಮ್ಮಿ ಫೇರಿಂಗ್ ಇಲ್ಲ, ಸ್ವಲ್ಪ ಕ್ಲೋಸ್ ಆದಂಗೆ. 14 ಲೀಟರ್ ಫ್ಯೂಲ್ ಟ್ಯಾಂಕ್. ಇದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಇದು ಬಂದು E20 ಕಂಪ್ಲೈಂಟ್. ಸೊ ಈಗ ಹೊಸ ಫ್ಯೂಯಲ್ ಬರ್ತಾ ಇದೆಯಲ್ಲ, ಎಥನಾಲ್ ಮಿಕ್ಸ್ ಆಗೋದು 20% ಏನೋ ಎಥನಾಲ್ ಮಿಕ್ಸ್ ಆಗುತ್ತೆ. ಗೌರ್ಮೆಂಟ್ ಅವ್ರು ಮಾಡ್ತಾರಲ್ಲ, ಇದರಿಂದ ಮೈಲೇಜ್ ಡ್ರಾಪ್ ಆಗುತ್ತೆ, ಗಾಡಿ ಇಂಜಿನ್ ಅಷ್ಟೊಂದು ಆಗಲ್ಲ. ಬಟ್ ಎಮಿಷನ್ಸ್ಗೋಸ್ಕರ ಹೊಗೆ ಜಾಸ್ತಿ ಬರಬಾರ್ದು ಅಂತ ಈ ತರ ಎಲ್ಲ ಮಾಡ್ತಾರೆ. ಬಟ್ ಈ ಇಂಜಿನ್ ಬಂದು 249cc ಕ್ಯೂಬಿಕ್ ಕೆಪಾಸಿಟಿ ಇಂಜಿನ್. ಇದರಲ್ಲಿ ನಿಮಗೆ 24.5 PS ಪವರ್ ಬರುತ್ತೆ, 21.5 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಬಟ್ ಬಿಗ್ಗೆಸ್ಟ್ ಚೇಂಜಸ್ ಏನ್ ಗೊತ್ತಾ, ಈ ಗಾಡಿಯಲ್ಲಿ ನಿಮಗೆ ಆಲ್ಮೋಸ್ಟ್ 85% ಆದ ಟಾರ್ಕ್ ನಿಮಗೆ 3000-6000 RPM ಒಳಗಡೆನೆ ಬಂದ್ಬಿಡುತ್ತೆ. ಸೊ ಸಿಟಿಯಲ್ಲಿ ಓಡಿಸೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸೊ ನೀವು ಯಾವಾಗಲೂ ಹೈಯರ್ ಗೇರ್ಸ್ ಇಲ್ಲ ಲೋವರ್ ಗೇರ್ಸ್ ಅಲ್ಲಿ ತುಂಬಾ ರೆವ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಕಲರ್ ಸ್ಕೀಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಬಜಾಜ್ ಅಂತ ಲೋಗೋ ಇದೆ. ಏರ್ ವಿತ್ ಆಯಿಲ್ ಕೂಲ್ಡ್ ಇಂಜಿನ್, ಲಿಕ್ವಿಡ್ ಕೂಲಿಂಗ್ ಏನೂ ಇಲ್ಲ. ಸೊ ಅದಕ್ಕೆ ನೋಡಿ, ಆಯಿಲ್ ಕೂಲಿಂಗ್ಗೆ ರೇಡಿಯೇಟರ್ ಇದೆ. ಚಿಕ್ಕದಾದ ಒಂದು ಕ್ರ್ಯಾಶ್ ಗಾರ್ಡ್ ಕೂಡ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಸೀಟ್ ಹೈಟು ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ನಿಮಗೆ 795 ಇರೋದು ಈಗ 800mm ಆಗಿದೆ. ಸೊ ಅದರಲ್ಲಿ ನೋಡಿ, ಸೀಟ್ ಕುಷನಿಂಗ್ ಆಕ್ಚುಲಿ ಕಂಫರ್ಟೇಬಲ್ ಇದೆ ಈ ಗಾಡಿಯಲ್ಲಿ. ಪಿಲಿಯನ್ ಸೀಟು ಕೂಡ ತುಂಬಾ ಲಾಂಗ್ ಇದೆ. ಹಾಗೆ ಹಿಂದೆ ಟೈರು ನಿಮಗೆ 140 ಸೆಕ್ಷನ್ ಮಾಡಿದ್ದಾರೆ. ಸೇಮ್ MRF ಟೈರ್ಸೇ. ಆಲ್ಮೋಸ್ಟ್ 220mm ಡಿಸ್ಕ್ ಬ್ರೇಕ್ ಬರುತ್ತೆ ಹಿಂದೆ, ಡ್ಯೂಯಲ್ ಚಾನಲ್ ABS. ಬಟ್ ಈ ABS ಅಲ್ಲಿ ಸ್ವಲ್ಪ ಗಿಮಿಕ್ಸ್ ಇದೆ, ಸ್ವಲ್ಪ ಹೊಸ ಫೀಚರ್ಸ್ ಆಡ್ ಮಾಡಿದ್ದಾರೆ, ಹೇಳ್ತೀನಿ. ತುಂಬಾ ಚಿಕ್ಕದಾದಂತ ಎಕ್ಸಾಸ್ಟ್, ಬಟ್ ಸೌಂಡ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ನಿಮಗೆ ಸೆಂಟರ್ ಸ್ಟ್ಯಾಂಡ್ ಡಿಫಾಲ್ಟ್ ಆಗಿ ಬರುತ್ತೆ. ಮೋನೋಶಾಕ್ ಸಸ್ಪೆನ್ಷನ್, ಪ್ರೀಲೋಡ್ ನಾವು ಅಡ್ಜಸ್ಟ್ ಮಾಡ್ಕೊಬಹುದು. ಹಿಂದೆ ಟೇಲ್ ಸೆಕ್ಷನ್ ಕಂಪ್ಲೀಟ್ LED ಸೆಟಪ್, ಚಿಕ್ಕದಾದಂತ ಟೇಲ್ ಟೈಡಿ, ಮತ್ತೆ ಟೈರ್ ಹಗರ್ ಕೂಡ ಕೊಟ್ಟಿದ್ದಾರೆ. ನೋಡಕ್ಕೆ ಒಳ್ಳೆ ಕಾಂಪ್ಯಾಕ್ಟ್, ತುಂಬಾನೇ ಚೆನ್ನಾಗಿದೆ. ಅಗ್ಲಿಯಾಗಂತೂ ಕಾಣಿಸ್ತಾ ಇಲ್ಲ. ನಿಮಗೆ ಸಾರಿ ಗಾರ್ಡ್ ಸಿಗುತ್ತೆ. ರೈಡಿಂಗ್ ಪೊಸಿಷನ್ ತುಂಬಾ ಕಂಫರ್ಟೇಬಲ್ ಇದೆ. 5 ಸ್ಪೀಡ್ ಗೇರ್ ಬಾಕ್ಸ್ ಇದು. ಬಟ್ ಇನ್ನೂ ಬಿಗ್ಗೆಸ್ಟ್ ಚೇಂಜ್ ಏನಂದ್ರೆ ಈ ಡಿಸ್ಪ್ಲೇ ಇದೆಯಲ್ಲ, ಈ ಹೊಸ ಡಿಸ್ಪ್ಲೇ ಬಂದು
ಲೈಕ್ ಆಲ್ಮೋಸ್ಟ್ N160 NS ಅಲ್ಲಿ ಸೇಮ್ ಡಿಸ್ಪ್ಲೇ. ಸೊ ಇದೇ ಡಿಸ್ಪ್ಲೇನು ಐ ಥಿಂಕ್ ನೆಕ್ಸ್ಟ್ ಗಾಡಿಯಲ್ಲಿ ಬರ್ಬೋದು, ಬಟ್ ಇದು ಕಂಪ್ಲೀಟ್ LCD ನೆಗೆಟಿವ್ LCD ಡಿಸ್ಪ್ಲೇ. ಇದು ನ್ಯಾವಿಗೇಷನ್ ಸಿಗುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಹೊಸ ABS ರೈಡಿಂಗ್ ಮೋಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ರೋಡ್ ಅಂತ ಇದೆಯಾ, ನಿಮಗೆ ರೋಡ್ ಬದಲಾಗಿ ನಿಮಗೆ ಆಫ್ ರೋಡು ಇಲ್ಲ ರೇನ್ ಮೋಡ್ಸ್ ಅಂತ ಸಿಗುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್, ನಿಮಗೆ ಫ್ಯೂಯಲ್ ಗೇಜು, ಡಿಜಿಟಲ್ RPM ಗೇಜು, ಸ್ಪೀಡೋಮೀಟ್ರು, ಟೈಮು, ಸೈಡ್ ಸ್ಟ್ಯಾಂಡ್ ಸೆನ್ಸರ್, ನಿಮಗೆ ಟೇಲ್ ಲೈಟ್ಸು ಕೂಡ ಇದೆ. ಬಟ್ ಅದ್ರ ಜೊತೆಗೆ ನಿಮಗೆ ಈ ಗಾಡಿಯಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆಲ್ಲಾನು ಇದೆ, ಸೂಪರ್. ಸೊ ಅದಕ್ಕೆ ನೋಡಿ ಈ ಬಟನ್ ಒಂದನ್ನ ಆ್ಯಡ್ ಮಾಡಿದ್ದಾರೆ. ಸೊ ಜಸ್ಟ್ ನಿಮಗೆ ಮೋಡ್ಸ್ ಚೇಂಜ್ ಮಾಡೋಕ್ಕೆ ನೋಡಿ. ಈಗ ರೈನ್ ಮೋಡ್ ಇದೆ, ಈಗ ಆಫ್ ರೋಡ್ ಅಂತ ಹೋಗ್ತಿದೆ ನೋಡಿ, ಅಲ್ಲಿ ಕೆಳಗಡೆ ಚೇಂಜಸ್ ಆಗ್ತಿದ್ಯಾ. ಸೊ ಅದ್ರ ಜೊತೆಗೆ ನಿಮಗೆ ಟ್ರಿಪ್ A, ಟ್ರಿಪ್ B, ಫ್ಯೂಲ್ ಎಫಿಷಿಯನ್ಸಿ ಇಲ್ಲೆಲ್ಲ ಕಾಣಿಸುತ್ತೆ. ಈ ಗಾಡಿ ನಂಬರ್ ಬಿಕಾಸ್ ಬ್ಲೂಟೂತ್ ಕನೆಕ್ಟಿವಿಟಿ ಆಗುತ್ತಲ್ಲ, ಅದ್ರ ಜೊತೆಗೆ ನಿಮಗೆ ಆವ್ರೇಜ್ ಫ್ಯೂಲ್ ಎಫಿಷಿಯನ್ಸಿ ಕೂಡ 36 ತೋರಿಸ್ತಾ ಇದೆ. ಬಟ್ ಈ ಗಾಡಿಯಲ್ಲಿ ನಿಮಗೆ 45ರಿಂದ 50 ಡಿಪೆಂಡ್ಸ್ ಆನ್ ಹೌ ಯು ರೈಡ್, ಡೆಫಿನೆಟ್ಲಿ ಮೈಲೇಜ್ ಸಿಗುತ್ತೆ. ಸೊ ಒಂದೇ ಒಂದು ವಿಷಯ ಏನಂದ್ರೆ ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಅಷ್ಟೇ. ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬೇಕು ಅಂದ್ರೆ ನೀವು ಡಾಮಿನರ್ 250ನ ತಗೊಬೋದು. ಅದು ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಕೊಡಬೇಕು. 5 ಸ್ಪೀಡ್ ಗೇರ್ ಬಾಕ್ಸ್ ಅಷ್ಟೇ, ಒಂದು ಕೆಳಗಡೆ ಮಿಕ್ಕಿದ್ದು 4 ಮೇಲೆ, ಮಿಡ್ಲಲ್ಲಿ ನ್ಯೂಟ್ರಲ್ ಇರುತ್ತೆ. ಚೈನ್ ಸ್ಪ್ರಾಕೆಟ್ ಎಕ್ಸ್ಪೋಸ್ ಆಗಿದೆ. ಸೊ ಓವರ್ ಆಲ್ ಈ ಕಲರ್ಸ್ ತುಂಬಾನೇ ಚೆನ್ನಾಗಿದೆ. ಬಟ್ ನಿಮಗೆ ಇದು ತುಂಬಾ ಅಟ್ರಾಕ್ಟಿವ್ ಆಗೋಯ್ತು ಪ್ರದೀಪ್ ಅಂದ್ರೆ ನೀವು ವೈಟ್ ಕಲರ್ ತಗೋಬಹುದು, ಅದು ನೋಡಕ್ ಚೆನ್ನಾಗಿದೆ. ಇಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶ್, ಆಲ್ ಬ್ಲ್ಯಾಕ್, ಎಕ್ಸಾಸ್ಟ್, ವೀಲ್ಸ್, ಎಂಜಿನ್ ಎಲ್ಲ ಬ್ಲ್ಯಾಕ್ ಆಗಿದೆ, ಅದು ಬ್ಲ್ಯಾಕ್ ಕಲರ್. ಈವನ್ ಸಸ್ಪೆನ್ಷನ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್. ಈ ತರ ಗೋಲ್ಡ್ ಸಿಗೋದಿಲ್ಲ. ಸೊ ಅದನ್ನ ನೋಡಿ ಗಾಡಿ ಓಡಿಸೋದಕ್ಕೆ ಯಾವ ತರ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಗಾಡಿ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು, ದೂರದಿಂದ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್. ಇನ್ನೊಂದು ಡ್ರಾಬ್ಯಾಕ್ ಏನ್ ಗೊತ್ತಾ, ಸೊ ನೀವು ಆನ್ ದ ಗೋ ಮೋಡ್ಸ್ ನ ಚೇಂಜ್ ಮಾಡಕ್ಕಾಗಲ್ಲ. ಇದರಲ್ಲಿ ABS ಮೋಡ್ ಇದೆ ಅಲ್ಲ, ಸೊ ABS ಮೋಡ್ಸ್ ನ ಚೇಂಜ್ ಮಾಡಕ್ಕಾಗಲ್ಲ, ನಿಲ್ಸಿದಾಗ ಮಾತ್ರ ಚೇಂಜ್ ಆಗೋದು. ಅದು ನೀವು ನಿಲ್ಸಿದಾಗ ಚೇಂಜ್ ಮಾಡಿದ್ದು ಸ್ಟಾರ್ಟ್ ಆದಾಗ ಮಾತ್ರ ರಿಫ್ಲೆಕ್ಟ್ ಆಗೋದು. ಸೊ ಕೆಲವು ಟೈಮಲ್ಲಿ ಗೊತ್ತೇ ಆಗೋದಿಲ್ಲ ಆನ್ ಆಗಿದೆಯೋ ಆಫ್ ಆಗಿದೆಯೋ ಅಂತ. ಸೊ ಈಗ ರೋಡ್ ಮೋಡ್ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಬ್ರೇಕಿಂಗ್ ಡಿಫ್ರೆನ್ಸಸ್ ಕೂಡ ತುಂಬಾನೇ ಇದೆ. ರೋಡ್ ಅಲ್ಲಿ ಮತ್ತೆ ರೇನ್ ಮೋಡ್ ಅಲ್ಲಿ ಬ್ರೇಕಿಂಗ್ ತುಂಬಾ ಕ್ವಿಕ್ ಆಗಿದೆ, ಡ್ಯೂಯಲ್ ಚಾನಲ್ ABS ಕ್ವಿಕ್ ಇನ್ ಆಗುತ್ತೆ. ಬಟ್ ಅದೇ ಆಫ್ ರೋಡ್ ಮೋಡಲ್ಲಿ ABS ತುಂಬ ಕಟ್ ಆಫ್ ಆಗಿಬಿಡುತ್ತೆ. ನಾವು ಆಲ್ರೆಡಿ ಟೆಸ್ಟ್ ಮಾಡಿದ್ವಿ, ನೋಡಿದ್ರೆ 23 ಮೀಟರ್ ಏನೋ ಅಷ್ಟು ದೂರ ರಿಯರ್ ಬ್ರೇಕಲ್ಲಿ ಮಾತ್ರ ಬ್ರೇಕಿಂಗ್ ಮಾಡಿದ್ರೆ. ಫಸ್ಟ್ ಇಂಪ್ರೆಷನ್ಸ್ ಈ ಗಾಡಿ ಓಡಿಸಿದ ತಕ್ಷಣ ನಿಮ್ಗೆ ಅನ್ಸೋದೇನಂದ್ರೆ ಎಂತ ಅಡ್ಡ ಬರೋರ್ನೆಲ್ಲ ಗುದ್ಕೊಂಡು ಹೋಗ್ತಾ ಇರಬೇಕು. ವೆರಿ ರಿಫೈನ್ಡ್ ಇಂಜಿನ್. ಸೊ ನಿಮಗೆ ಈ ಪಲ್ಸರ್ ಸೀರೀಸಲ್ಲಿ 3 ಥರದ ವೇರಿಯಂಟ್ಸ್ ಇದೆ. ಒಂದು ಕ್ಲಾಸಿಕ್ ಥರ, ನಿಮಗೆ ಹಳೆ ಕಾಲದ ಜಸ್ಟ್ ಡೂಮ್ ಬರುತ್ತಲ್ವಾ, ಪಲ್ಸರ್ 150, 180 ಅದೆಲ್ಲ, ಅದು ಕ್ಲಾಸಿಕ್ಸ್ ಅಂತ. ಇದು N ಸೀರೀಸ್, ನಿಮಗೆ N250, F250, N160, N150 ಇದೆಲ್ಲ N ಸೀರೀಸು. ನಿಮಗೆ NS ಬಂದು ಇನ್ನು ಸ್ಪೋರ್ಟಿ, NS 160, NS 200 ಅದು ಇನ್ನು ಪವರ್ ಪ್ಯಾಕ್ಡ್ ಇಂಜಿನ್ ಅದು. ಸೊ ಹೈ ರೆವ್ಸ್ ಅಲ್ಲಿ ಇನ್ನು ಸ್ಪೋರ್ಟಿ ಇಂಜಿನ್, ಈವನ್ ಗಾಡಿ ಕೂಡ ಸ್ವಲ್ಪ ಕಮಿಟೆಡ್ ಆಗಿರುತ್ತೆ. ಇದು ಒಂಥರ ಮಿಡಲ್ ಗ್ರೌಂಡ್, ಒಂಥರ ಸ್ಪೋರ್ಟಿನೂ ಇದೆ, ಪ್ಲಸ್ ನಿಮಗೆ ಕಂಫರ್ಟೂ ಸಿಗುತ್ತೆ, ಕ್ಲಾಸಿಕಲ್ ಸಿಗೋ ಕಂಫರ್ಟ್. ಸೊ ಫಸ್ಟ್ ಥಿಂಗ್ ನಿಮಗೆ ಇಂಜಿನ್ ರಿಫೈನ್ಮೆಂಟ್ ಗೊತ್ತಾಗುತ್ತೆ. ಇಂಜಿನ್ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ. ಇವನ್ ದ ಆಕ್ಸಲರೇಷನ್ ಅಷ್ಟೇ. ವಿಷಯ ಏನ್ ನೋಟಿಸ್ ಮಾಡ್ತೀರಾ ಅಂದ್ರೆ ಇದರಲ್ಲಿ ನಿಮಗೆ ಹಳೆ ಪಲ್ಸರ್ ಅಲ್ಲಿ ಬರ್ತಿತ್ತಲ್ಲ ಅದೇ ತರ ಗ್ರಂಟ್ ಇದೆ. ಇವನ್ ದ ಎಕ್ಸಾಸ್ಟ್ ನೋಟ್ ನೀವು ಕೇಳಿಸ್ಕೊಬಹುದು. ಸ್ವಲ್ಪ ಕ್ಯಾರೆಕ್ಟರ್ ನಮಗೆ ಹಳೆ ಪಲ್ಸರ್, ಹಳೆ ಕಾಲದ ಪಲ್ಸರ್ದು ಸ್ವಲ್ಪ ಕ್ಯಾರೆಕ್ಟರ್ಸ್ ಈ ಗಾಡಿಯಲ್ಲಿ ಇದೆ. ನೀವು NS ಅಲ್ಲಿ ಅದೆಲ್ಲ ಗೊತ್ತಾಗೋದೇ ಇಲ್ಲ. NS ಅಲ್ಲಿ ಒಂಥರ ಡಿಫ್ರೆಂಟ್ ಡ್ಯೂಕ್ ಕ್ಯಾರೆಕ್ಟರ್ಸ್ ಬರುತ್ತೆ, ಬಟ್ ಇದ್ರಲ್ಲಿ ಆ ಥರ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಸ್ಲಿಪ್ ಅಂಡ್ ಅಸೆಸ್ ಕ್ಲಚ್ ಬರುತ್ತೆ, ಸ್ಲಿಪ್ ಕ್ಲಚ್ ತರ. ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಇದೆ ಕ್ಲಚ್. ಈವನ್ ದ ಗೇರ್ ಬಾಕ್ಸ್ ಇಸ್ ವೆರಿ ನೈಸ್. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಈ 5 ಸ್ಪೀಡರ್ಸ್ ಅಲ್ಲಿ ಈವನ್ 5ನೇ ಗೇರ್ ಅಲ್ಲಿ ನಮಗೆ ತುಂಬಾ ಲೋ ಸ್ಪೀಡ್ಸ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಹೋಗುತ್ತೆ ಕ್ರೂಸ್ ಮಾಡ್ಕೊಂಡು. ನೋಡಿ 30-40ರಲ್ಲಿ ನೋಡಿ ಆರಾಮಾಗಿ ಹೋಗ್ತಾ ಇರುತ್ತೆ. ಈವನ್ ದ ಎಕ್ಸಾಸ್ಟ್ ನೋಟ್ ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ. ಫ್ರಂಟ್ ಡಿಸ್ಪ್ಲೇ ತುಂಬಾ ಬಿಸಿಲಲ್ಲಿ ಸ್ವಲ್ಪ ರಿಫ್ಲೆಕ್ಷನ್ ಆಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಕ್ವೈಟ್ ವಿಸಿಬಲ್, ತುಂಬಾ ಬ್ರೈಟ್ ಆಗಿದೆ. ಸೊ ನೆನ್ನೆ ನಾನು ಬೆಂಗಳೂರಲ್ಲಿ ತುಂಬಾ ಯೂಸ್ ಮಾಡಿದೆ ನ್ಯಾವಿಗೇಷನ್ ಯಾವ ತರ ಇದೆ ಟ್ರಾಫಿಕಲ್ಲಿ ಯೂಸ್ ಮಾಡುವಾಗ. ಟ್ರಾಫಿಕಲ್ಲಿ ತುಂಬಾ ಈಸಿ, ತುಂಬಾ ಗೇರ್ ಶಿಫ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಸಿಯಾಗಿ ಶಿಫ್ಟಿಂಗ್ ಮಾಡ್ಕೋಬಹುದು. ಇವನ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಫೋನ್ ಕನೆಕ್ಟ್ ಮಾಡಿದಾದ್ಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಲೆ ನಮಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವು ರೈಟ್ ತಗೊಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಲೆಫ್ಟ್ ತಗೊಬೇಕಂತ ಆ ಡೇಟಾನು ಕೂಡ ತೋರಿಸುತ್ತೆ. ಟೈಮ್ ಆಫ್ ಅರೈವಲ್ ಕೂಡ ತೋರಿಸುತ್ತೆ. ಸೊ ಐ ಥಿಂಕ್ ಆಲ್ ದ ಡೀಟೇಲ್ಸ್ ಆರ್ ವೆರಿ ನೈಸ್. ನೀವು ಇದನ್ನ ಕನೆಕ್ಟ್ ಮಾಡ್ಕೊಡೋದಕ್ಕೆ ಬಜಾಜ್ ಕನೆಕ್ಟ್ ಆಪ್ ಅಂತ ಇದೆ. ಸೊ ಅದ್ರ ಮೂಲಕ ನೀವು ನಿಮ್ ಗಾಡಿ ಕನೆಕ್ಟ್ ಮಾಡ್ಕೊಬಹುದು. ಸೊ ನಿಮ್ಗೆ ಅದಕ್ಕೆ ವಿನ್ ನಂಬರ್, ಚಾಸಿ ನಂಬರು, ನಿಮ್ ಫೋನ್ ನಂಬರ್ ರಿಜಿಸ್ಟರ್ ಆಗಿರ್ಬೇಕು ಗಾಡಿ ಜೊತೆಗೆ. ಸೊ ನೀವು ತಗೊಂಡಾಗ ಈ ಗಾಡಿನ ಏನಾದ್ರು ನೀವು ತಗೊಂತಿದ್ರೆ ಅಂದ್ರೆ ಫೋನ್ ನಂಬರ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಯೂಸ್ ಆಲ್ ದಟ್ ಫೀಚರ್ಸ್. ಅದ್ರ ಜೊತೆಗೆ ನಿಮ್ಗೆ ಟ್ರಿಪ್ A, ಟ್ರಿಪ್ B, ಓಡೋಮೀಟರ್, ಹಾಗೆ ನಿಮ್ಗೆ ಎಷ್ಟು ಕಿಲೋಮೀಟರ್ಸ್ ಪರ್ ಲೀಟರ್ ಸಿಗ್ತಾ ಇದೆ, ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಎಷ್ಟಿದೆ, ಡಿಸ್ಟೆನ್ಸ್ ಟು ಎಂಟಿ, ಈ ಎಲ್ಲಾ ಡೀಟೇಲ್ಸ್ ಇದರಲ್ಲೇ ತೋರಿಸಿದೆ. ಹಾಗೆ ಟೈಮೂ ಇದೆ. ಸೊ ಓವರ್ ಆಲ್ ಚಿಕ್ಕ ಪ್ಯಾಕೇಜ್ ಅಲ್ಲೇ ತುಂಬಾ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಅಂಡ್ ಓದೋದಕ್ಕೂ ಈಸಿಯಾಗೇ ಇದೆ. ನೆಕ್ಸ್ಟ್ ಬಂದ್ರೆ ಬಟನ್ ಕ್ವಾಲಿಟಿ ಆಕ್ಚುಲಿ ಚೆನ್ನಾಗಿದೆ. ಬ್ರೇಕಿಂಗ್ ಟೆಸ್ಟ್ ಮಾಡೋಣ ಸ್ವಲ್ಪ ಮುಂದೆ ಹೋಗ್ಬಿಟ್ಟು. ನೋಡಿ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡ್ತೀನಿ. ಡ್ಯೂಯಲ್ ಚಾನಲ್ಸ್ ಕಿಕ್ಸ್ ಇನ್ ವೆರಿ ಫಾಸ್ಟ್. ಸೊ ಬ್ರೇಕ್ ಬೈಟು ಹಿಂದೆನೂ ಅಷ್ಟೇ ಮುಂದೆನೂ ಅಷ್ಟೇ, ಇಟ್ಸ್ ವೆರಿ ಗುಡ್.
ಹ್ಯಾಂಡ್ಲಿಂಗ್ ಪೊಸಿಷನ್ ಕಂಫರ್ಟಬಲ್ ಇದೆ, ಬಟ್ ಅಷ್ಟೊಂದು ನಿಮ್ಗೆ ಹೈಯರ್ ಅಪ್ ಇಲ್ಲ. ಹ್ಯಾಂಡಲ್ ಬಾರ್ ಸ್ವಲ್ಪ ಬೆಂಡ್ ಆಗ್ಬೇಕು ನೀವು, ನಾಟ್ ಟೂ ಕಮಿಟೆಡ್, ಬಟ್ ನೇಕೆಡ್ ಮೋಟರ್ ಸೈಕಲ್ ಅಂದ್ರೆ ಸ್ವಲ್ಪ ಇರುತ್ತಲ್ವಾ, ಸೊ ಅದಿದೆ. ಟ್ಯಾಂಕ್ ಗ್ರಿಪ್ಪುನು ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಟ್ಯಾಂಕ್ ಶೇಪ್ ಇರುತ್ತಲ್ಲ, ಸೊ ನಿಮ್ ಕಾಲ್ನ ಕ್ಲೀನ್ ಆಗಿ ಟಕ್-ಇನ್ ಮಾಡ್ಕೊಬೋದು ಟ್ಯಾಂಕ್ಗೆ. ಈವನ್ ದ ಫುಟ್ ಪೆಕ್ಸ್ ಪೊಸಿಷನ್ ಇಸ್ ವೆರಿ ನೈಸ್. ಬಟ್ ಇಂಪಾರ್ಟೆಂಟ್ಲಿ 2 ವಿಷಯ ಮೇಜರ್ ಆಗಿ ಚೇಂಜ್ ಮಾಡಿದ್ದಾರೆ, ಅದು ಸಸ್ಪೆನ್ಷನ್ ಹಾಗೆ ಟೈರ್ಸ್. ನಮ್ಗೆ ಹ್ಯಾಂಡ್ಲಿಂಗ್ ಟೈಮಲ್ಲಿ ನೋಡಿ ಈ ತರ ಮೂವ್ಮೆಂಟ್ಸ್, ಹಿಂಗ ಕಾರ್ನರಿಂಗ್, ಗ್ರಿಪ್ಪು ಇನ್ಕ್ರೀಸ್ ಆಗಿದೆ ದೊಡ್ಡ ಟೈರ್ಸ್ ಆಗಿರೋದ್ರಿಂದ. 140 ಸೆಕ್ಷನ್ ಟೈರ್ ಹಿಂದೆ ಇದೆ. ಟೈರ್ಸ್ ಆರ್ ಓಕೆ, MRF ಜಾಪರ್ಸ್ ಪ್ರಿಟಿ ಡೀಸೆಂಟ್. ಏನ್ ಗೊತ್ತಾ, ಇವರು ಈ ತರ ಗಾಡಿಗಳಲ್ಲಿ ತುಂಬಾ ಸ್ಟಿಕ್ಕಿ ಟೈರ್ಸ್ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಬೇಗ ಸೌಂಡ್ ಹೋಗುತ್ತೆ, ಅಂಡ್ ಜನ ಕಸ್ಟಮರ್ಸ್ ಏನ್ ಅನ್ಕೊಂತಾರೆ, ಏನ್ ಗುರು ಟೈರ್ಸ್ ಚೆನ್ನಾಗಿಲ್ಲ ಅನ್ಕೋತಾರೆ. ಅದೇ ರೀತಿಯಾಗಿ ತುಂಬಾ ಹಾರ್ಡ್ ರಬ್ಬರ್ ಕೊಟ್ಬಿಟ್ರು ಅಷ್ಟೊಂದು ಗ್ರಿಪ್ಪಿ ಇರೋದಿಲ್ಲ. ಬಟ್ MRF ಜಾಪರ್ಸ್ ಪ್ರಿಟಿ ಡೀಸೆಂಟ್, 15-20 ಸಾವಿರವರೆಗೂ ಓಡಿಸ್ಬೋದು ಲೈಕ್ ನಾರ್ಮಲ್ ಆಗಿ ಓಡಿಸಿದ್ರೆ. ಸಸ್ಪೆನ್ಷನ್ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ಟಿಫ್ ಆದಾಗ ಅನಿಸ್ತು, ಬಿಕಾಸ್ ನಾನು ಹಳೆ ಗಾಡಿ N250 ಓಡಿಸಿದ್ದೀನಿ, ಅದು ಇನ್ನೂ ಕಂಫರ್ಟಬಲ್ ಇತ್ತು. ಬಟ್ ಇದೂ ಲೈಟ್ಸ್ ಥ್ರೂ ಟ್ರಾಫಿಕ್ ಅಂತ ಹೇಳ್ಬೇಕು. ಯಾವ ತರ ಅಂದ್ರೆ ನಿಮ್ಗೆ ಏನಾದ್ರು ಪಾಟ್ ಹೋಲ್ಸ್ ಇದ್ರೆ ಲೈಕ್ ಲಿಟ್ರಲಿ ಗೊತ್ತೇ ಆಗಲ್ಲ ಗುರು, ತುಂಬಾ ಕಂಫರ್ಟಬಲ್ ಇದೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಏನಂದ್ರೆ ಹಿಂದೆ ನಾವು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು, ಬಿಕಾಸ್ ನಾವೇನಾದ್ರೂ ಪಿಲಿಯನ್ ಜೊತೆನೆ ಜಾಸ್ತಿ ಓಡಾಡ್ತೀವಿ ಅಂದ್ರೆ ಪ್ರೀಲೋಡ್ ಅಡ್ಜಸ್ಟಬಲ್ ಮಾಡ್ಕೊಂಡ್ಬಿಟ್ರೆ ಸೊ ಬಾಟಮ್ ಔಟ್ ಆಗಲ್ಲ ಬೇಗ. ತುಂಬಾ ಜನ ಏನ್ ಗೊತ್ತಾ, ಅದನ್ನ ಅಡ್ಜಸ್ಟೇ ಮಾಡದೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ಕೊಂಡು ಸಸ್ಪೆನ್ಷನ್ ಚೆನ್ನಾಗಿಲ್ಲ ಅಂತ. ಅದು ಬಿಟ್ರೆ ಹೆಡ್ಲೈಟ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ, ಬಿಕಾಸ್ ನೆನ್ನೆ ನೈಟ್ ನಾನು ಹೆಡ್ಲೈಟ್ ಪರ್ಫಾರ್ಮೆನ್ಸ್ ನೋಡಿದೆ, ಆ ವಿಡಿಯೋ ಹಾಕ್ತೀನಿ ಬೇಕಾದ್ರೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಪ್ರೋನು ಅಷ್ಟೇ, ಲೋ ಬೀಮೇ ಫುಲ್ ಸ್ಪ್ರೆಡ್ ಆಗುತ್ತೆ ರೋಡ್ ಪೂರ್ತಿನೂ. ಇವನ್ ದ ಹೈ ಬೀಮ್ ಇಸ್ ಪ್ರಿಟಿ ನೈಸ್. ಬಟ್ ಏನಂದ್ರೆ ಈ ಪಾರ್ಕಿಂಗ್ ಲೈಟ್ಸ್, ಈ ತರ ಆಕ್ಸ್ ಲೈಟ್ಸ್ ಇರುತ್ತಲ್ಲ, ಹಜಾರ್ಡ್ ಲೈಟ್ಸ್ ಅಂತಾರೆ, ಅದೊಂದು ಬಟನ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಪ್ರಿಟಿ ನೈಸ್. ಕಂಪ್ಲೀಟ್ LED ಸೆಟಪ್ ಇದೆ ನಮ್ಗೆ, ಎಲ್ಲೂ ಹ್ಯಾಲಜನ್ ಅನ್ನೋದೇ ಇಲ್ಲ. ಹೆಡ್ ಲೈಟ್ಸ್ ಆಗಿರ್ಬೋದು, ಟೇಲ್ ಲೈಟ್ಸ್, ಇಂಡಿಕೇಟರ್ಸ್, ಡಿಸ್ಪ್ಲೇ, ಏನ್ರಲ್ಲೂ ಹ್ಯಾಲಜನ್ ಇಲ್ಲ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಮೈಲೇಜ್ ಬರುತ್ತೆ. ಸೊ ನಾನು ಹಳೆ ಗಾಡಿಯಲ್ಲಿ ಓಡಿದಾಗ ಸ್ವಲ್ಪ ಕಸ್ಟಮರ್ಸ್ನ ಕೇಳಿದ್ದೀನಿ, 42ರಿಂದ 45 ಮೈಲೇಜ್ ಸಿಗುತ್ತೆ. ಏನಾದ್ರು ತುಂಬಾ ನಿಧಾನ ಓಡಿಸಿದ್ರೆ, ತುಂಬಾ ಡೀಸೆಂಟ್ ಆಗಿ ಓಡಿಸಿದ್ರೆ ತುಂಬಾ ಜನ ಓಡಿಸಿದ್ರೆ ನಿಮ್ಗೆ 45ರಿಂದ 50 ಕೂಡ ಮೈಲೇಜ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಮಿರರ್ಸ್ ಕೂಡ ತುಂಬಾ ವೈಡ್ ಆಗಿದೆ, ಹಿಂದೆ ಬರೋರು ಕ್ಲೀನ್ ಆಗಿ ಕಾಣಿಸುತ್ತೆ. ಈವನ್ ನನ್ನ ಶೋಲ್ಡರ್ಸ್ ಬ್ರಾಡ್ ಆಗಿದ್ರು ಚೆನ್ನಾಗಿದೆ, ಬಿಕಾಸ್ ಇದು ತುಂಬಾ ಹೈಟ್ ಬಂದಿಲ್ಲ, ಇಲ್ಲೇ ಬಂದು ಈಗ ಕಟ್ ಆಗ್ಬಿಟ್ಟಿದೆ. ಸೊ ಅದರಿಂದ ಏನಂದ್ರೆ ಶೋಲ್ಡರ್ ಅಡ್ಡ ಬರೋದಿಲ್ಲ. ಮಿರರ್ಸ್ ಆರ್ ಗುಡ್. ಇಂಜಿನ್ ರಿಫೈನ್ ಆಗಿ ಅಂತ ಹೇಳಿದೆ, ಬಟ್ ನೀವು ಏನಾದ್ರು ಫಾಸ್ಟ್ ಆಗಿ ಓಡಿಸ್ತಿದ್ರ ಅಂದ್ರೆ ವೈಬ್ರೇಷನ್ಸ್ ಅಂತೂ ಕಿಕ್ಕಿನ ಆಗೇ ಆಗುತ್ತೆ. ಗುಡ್ ಏನೋ ವೈಬ್ರೇಷನ್ಸ್ ಇಂದ ಹ್ಯಾಂಡಲ್ ಬಾರ್ ಯಾವ ಸ್ಪೀಡ್ಸ್ ಅಲ್ಲಿ ಅಂದ್ರೆ ಒಂದು 5,500 to 6,000 RPM ಮೇಲೆ 75 ಇಲ್ಲ 85 ಮಿಡ್ಲ್ ಅಲ್ಲಿ ನಿಮ್ಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಸ್ಪೀಡ್ ಹೋಗ್ತಾ ವೈಬ್ರೇಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎನಿವೇ ಈ ಮೋಟರ್ ಸೈಕಲ್ ಒಂದು ನಾವು ಸ್ಪೀಡ್ ಓಡಿಸೋದಕ್ಕೇನೋ ಅಲ್ಲ, ಜಸ್ಟ್ ಸಿಟಿ ಕಮ್ಯೂಟಿಂಗ್ ಅಷ್ಟೇ ಅಲ್ವಾ, ಸ್ವಲ್ಪ ವೈಬ್ರೇಷನ್ಸ್ ಅಂತೂ ಇದ್ದೇ ಇದೆ. ಬಟ್ ಓಡಿಸೋದಕ್ಕೆ ಮಜಾ ಇದೆ ಗಾಡಿ. ಬಟ್ ಈವನ್ 5th ಗೇರ್ ನಾನೇನು ಡೌನ್ ಶಿಫ್ಟೇ ಮಾಡಿಲ್ಲ, ಕಿಕ್ಕಿಂಗ್ ಈಗ ವೈಬ್ರೇಷನ್ಸ್ ಕಿಕ್ಕಿನ್ ಆಯ್ತು 85 ಮೇಲೆ. ಫುಟ್ ಪೆಕ್ಸ್ ಅಲ್ಲಿ ವೈಬ್ರೇಷನ್ಸ್ ಇದೆ, ಟ್ಯಾಂಕ್ ಅಲ್ಲಿ ಸ್ವಲ್ಪ ಇದೆ, ಹ್ಯಾಂಡಲ್ ಬಾರ್ ಅಲ್ಲಿ ಅಂತೂ ತುಂಬಾನೇ ಇದೆ ವೈಬ್ರೇಷನ್ಸ್. ಬಟ್ ಗಾಡಿ ಹ್ಯಾಂಡ್ಲಿಂಗ್ ಇಸ್ ವೆರಿ ನೈಸ್. ಸೆಂಟರ್ ಆಫ್ ಗ್ರಾವಿಟಿ ಒಂಥರ ಚೆನ್ನಾಗಿದೆ. ಈವನ್ ಫಾರ್ ಅ ಟಾಲ್ ರೈಡರ್ ಲೈಕ್ ಮೀ ಅನ್ಕಂಫರ್ಟಬಲ್ ಅನಿಸ್ತಿಲ್ಲ ನನಗೆ ಗಾಡಿ. ಸೀಟ್ ಕಂಫರ್ಟೂ ಅಷ್ಟೇ, ಪ್ಯಾಡಿಂಗ್ ಪರವಾಗಿಲ್ಲ. ಬಟ್ ತುಂಬಾ ಏನಾದ್ರು ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಸ್ವಲ್ಪ ಹರ್ಟ್ ಆಗುತ್ತೆ. ಗಾಡಿ ಕ್ವಾಲಿಟಿ ಆಗಿರ್ಲಿ, ಪೇಂಟ್ ಸ್ಕೀಮ್ ಆಗಿರ್ಲಿ, ಲುಕ್ಸ್ ಆಗಿರ್ಲಿ, ಇವನ್ ದ ಪ್ರೈಸ್ ಆಗಿರ್ಲಿ, ಐ ಥಿಂಕ್ ಬ್ಯಾಂಗ್ ಆನ್ ಅಂತಾನೆ ಹೇಳ್ಬೇಕು ಇವ್ರು ಬಜಾಜ್ ಅವರು. ಕ್ರೇಜಿ. ಬಟ್ ಏನ್ ಗೊತ್ತಾ, ಕರೆಕ್ಟ್ ಆಗಿ ಇನ್ನೊಂದು 3 ವೀಕ್ಸ್ ಅಲ್ಲಿ May 3rd 400 ಲಾಂಚ್ ಆಗುತ್ತೆ, ಪಲ್ಸರ್ 400. ಸೊ ಐ ಥಿಂಕ್ ಆ ಗಾಡಿ ಲಾಂಚ್ ಆಗದ ಈ ಗಾಡಿ ಬಂದು ದ ಬಿಗ್ಗೆಸ್ಟ್ ಪಲ್ಸರ್ ಆಗಿರಲ್ಲ, ಇದು ಸೆಕೆಂಡ್ ಬಿಗ್ಗೆಸ್ಟ್ ಪಲ್ಸರ್ ಆಗ್ಬಿಡುತ್ತೆ. ನೋಡೋಣ ಅದು ಪ್ರೈಸ್ ಯಾವ ತರ ಇರುತ್ತೆ ಅಂತ. ವಿಡಿಯೋಸ್, ಆ ವಾಕ್ ಅರೌಂಡ್, ರೈಡ್ ರಿವ್ಯೂ ಎಲ್ಲ ನೋಡ್ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಈ ಗಾಡಿನ ನಾವು ಪಾಪ್ಯುಲರ್ ಬಜಾಜ್ ಇಂದ ತಗೊಂಡಿದ್ವಿ, ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರೋದು. ಸೊ ಅವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವೇನಾದ್ರು ಟೆಸ್ಟ್ ರೈಡ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ, ಗಾಡಿ ತಗೋಬೇಕಂದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಸೊ ಡೆಫಿನೆಟ್ಲಿ ತುಂಬಾ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಅಲ್ಲಿ. ಶೋರೂಮು ತುಂಬಾ ಚೆನ್ನಾಗಿದೆ, ಹಾಸ್ಪಿಟಾಲಿಟಿ ವೆರಿ ನೈಸ್. ಆಲ್ಮೋಸ್ಟ್ ನಾವು 2 days ಆಯ್ತು, 2 days ಇಂದ ಟೆಸ್ಟಿಂಗ್ ಮಾಡ್ತೀವಿ. ಯೂಶಲಿ ಮೀಡಿಯಾದವ್ರಿಗೆಲ್ಲ 2 hours 3 hours ಅಷ್ಟೇ ಕೊಟ್ಟಿರೋದು. ಬಟ್ ನಮ್ದಿದು ಸೆಕೆಂಡ್ ಡೇ ಟೆಸ್ಟಿಂಗ್ ಮಾಡ್ತಾ ಇದೆ, ಬಿಕಾಸ್ ಜಸ್ಟ್ ಒಂದು 1 hour 2 hours ಓಡಿಸಿ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ. ಸ್ವಲ್ಪ ಲಾಂಗ್ ಓಡಿಸಿದ್ರೇನೆ ಅಲ್ವಾ ಅರ್ಥ ಆಗೋದು, ಇದು ಸ್ಪೆಷಾಲಿಟಿ ಎಲ್ಲ ಗೊತ್ತಾಗಿ ಬ್ರೇಕಿಂಗ್ ಟೆಸ್ಟ್ ಎಲ್ಲ ಮಾಡೋದು. ಸೊ ನಿಮಗೆ ಏನಾದ್ರು ಮೊಬೈಲ್ ಹೋಲ್ಡರ್ ಏನಾದ್ರು ಆಗ್ತಿದ್ರೆ ನಿಮಗೆ USB ಚಾರ್ಜರು ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಈ ಗಾಡಿ E20 ಕಂಪ್ಲೈಂಟ್ ಫ್ಯೂಯಲ್ ಎಮಿಷನ್ ನಾರ್ಮ್ಸ್ ಇದೆಯಲ್ಲ, ಸೊ ಅದ್ರ ಪ್ರಕಾರ ಇದ್ರಲ್ಲಿ ಕೊಟ್ಟಿದ್ದಾರೆ. ಈ ಗೌರ್ಮೆಂಟ್ ಅದ್ರ ಯಾಕೆ ಮಾಡ್ತಾರೋ BS6 BS7 ಅಂತ ಹೋಗ್ತಾ ನಮ್ಗೆ ದುಡ್ಡು ಜಾಸ್ತಿ ಆಗುತ್ತೆ, ಓಡ್ಸಕ್ ಮಜಾನೂ ಸಿಗೋದಿಲ್ಲ. ಇಲ್ಲ, ಬಿಕಾಸ್ BS3 ಗಾಡಿಗಳೆಲ್ಲ ಎಷ್ಟು ರಾ ಆಗಿತ್ತು ಗೊತ್ತಾ. ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಗಾಡಿ ಜೊತೆ ಕಾಂಪಿಟೇಷನ್ಗೆ TVS Ronin ಇದೆ, Apache 200 ಇದೆ, ಇವನ್ ಆಲ್ಮೋಸ್ಟ್ ಸಿಮಿಲರ್, ಬಟ್ ಅದು ತುಂಬಾ ಅಗ್ರೆಸಿವ್ ಇರುತ್ತೆ. ಅದು ಬಿಟ್ರೆ ನಮ್ಗೆ ಇವನ್ MT-15 ಕೂಡ ಇದ್ರ ಜೊತೆಗೆ ನೇಕೆಡ್ ಕಾಂಪಿಟೇಷನ್. NS200 ಐ ಡೋಂಟ್ ಥಿಂಕ್ ಇಟ್ಸ್ ಎ ಕಾಂಪಿಟೇಷನ್ ಫಾರ್ ದಿಸ್ ಬೈಕ್. ಇನ್ನು ಸುಜುಕಿಯಲ್ಲಿ SF250 ಇದೆ ಅಲ್ಲ, ಅದು ಒಂಥರ ಕಾಂಪಿಟೇಷನ್. ಫೇರಿಂಗ್ ಇರೋದಲ್ಲ, ನೇಕೆಡ್ ಮೋಟರ್ ಸೈಕಲ್. ಒಳ್ಳೆ ಗಾಡಿ, ನಂಗೆ ಮಜಾ ಸಿಕ್ತಪ್ಪ, ಚೆನ್ನಾಗಿದೆ ಗಾಡಿ ಓಡಿಸೋಕೆ. ಹೈಲಿ ರೆಕಮೆಂಡೆಡ್ ಬೈಕ್. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ, ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನನಗೂ ನಿಮ್ಮ ಅನಿಸಿಕೆಗಳು,
ನಿಮ್ಮ ಅಭಿಪ್ರಾಯ ಗಾಡಿ ಬಗ್ಗೆ, ಇಲ್ಲ ಯಾವ್ದಾದ್ರು ಬೇರೆ ಗಾಡಿನ ರಿವ್ಯೂ ಮಾಡ್ಬೇಕಾದ್ರೆ ನನಗೆ ಲೈಕ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇದು ಕ್ಲಾಸಿಕ್ಕು, ಇದು N ಸೀರೀಸು, ಇನ್ನೊಂದು NS ಅಲ್ಲೇ ಅಲ್ಲ ನೋಡಿ, ಅಲ್ಲೊಂದು ಕ್ಲಾಸಿಕ್ ಹೋಯ್ತು ನೋಡಿ. ಎರ್ರ ಬಿರಿ ಪಲ್ಸರ್ಗಳಿದಾವೆ ಗುರು. ಸರಿ ಸ್ನೇಹಿತರೆ, ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.